ಉಪಚುನಾವಣೆಯಲ್ಲಿ 3 ಕ್ಷೇತ್ರಗಳನ್ನ ಗೆದ್ದು ಬೆನ್ನಲ್ಲೇ ನಡೆದಿರುವಂತಹ ಹಾಸನ ಸಮಾವೇಶ ಸಿಎಂ ಸಿದ್ದರಾಮಯ್ಯ ಅವರ ಪಾಲಿಗೆ ಆನೆ ಬಲವಾಗಿ ಒದಗಲಿದೆಯಾ? ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರದ ವಿರುದ್ಧ ಗದ್ದಲ ಮಾಡ್ತಾ ಇದ್ದಂತಹ ಬಿಜೆಪಿ ಮತ್ತು ಜೆಡಿಎಸ್ ಈ ಸಮಾವೇಶದ ಅಬ್ಬರ ಕಂಡು ದಂಗಾಗಿವೆಯಾ? ಇಲ್ಲಿ ಮುಖ್ಯವಾಗಿ ಜೆಡಿಎಸ್ ವಿರುದ್ಧದ ರಣಕಹಳೆಯ ಹಾಗೆ ಈ ಸಮಾವೇಶದಲ್ಲಿ ಹಲವು ಶಪಥಗಳು ಮೊಳಗಿವೆ. ಇದರ ಮಹತ್ವ ಏನು? ಸಿದ್ದರಾಮಯ್ಯ ಜೊತೆಗೆ ಸದಾ ಇರ್ತೀನಿ ಅನ್ನುವಂತಹ ಡಿಕೆ ಶಿವಕುಮಾರ್ ಅವರ ವಾಗ್ದಾನ ವಿರೋಧಿಗಳಿಗೆ ಮುಟ್ಟಿಸಿದಂತಹ ಸಂದೇಶ ಎಂಥದ್ದು? ತಲೆ ಕೆಡಿಸ್ಕೋಬೇಡಿ. ಮೈಸೂರಲ್ಲಿ ಈ ಬಂಡೆ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಜೊತೆ ಇರ್ತದೆ ಅಂತ ಹೇಳಿದ್ದೇನೆ. ಈಗೂ ಇರ್ತೀನಿ, ನಾಳೆನೂ ಇರ್ತೀನಿ, ಸಾಯೋವರೆಗೂ ಇರ್ತೀನಿ. ಡಿಕೆ ಶಿವಕುಮಾರ್ ಕಮದಲ್ಲಿ ಇಟ್ಕೊಳ್ಳಿ ನೀವು. ಇದು ಈ ಕನಕಪುರದ ಬಂಡೆಯ ಇತಿಹಾಸ. ಗ್ಯಾರಂಟಿಗಳು ಇರ್ತವೆ. 2028ರ ಚುನಾವಣೆಯನ್ನು ಕೂಡ ನಾವೇ ಗೆಲ್ತೀವಿ ಅಂತ ಕಾಂಗ್ರೆಸ್ ನಾಯಕರು ಅಬ್ಬರಿಸಿರೋದ್ರ ಹಿಂದಿನ ವಿಶ್ವಾಸ ಏನು? ದಳಪತಿಗಳ ಭದ್ರಕೋಟೆ ಅಂತಾನೆ ಹೇಳಲಾಗಿದ್ದಂತ ಹಾಸನದಲ್ಲಿ ಕಾಂಗ್ರೆಸ್ ಬೃಹತ್ ಸಮಾವೇಶವನ್ನ ನಡೆಸಿ ಬಿಜೆಪಿಗೆ ಅದರಲ್ಲೂ ವಿಶೇಷವಾಗಿ ಜೆಡಿಎಸ್ ಮೇಲೆ ಪ್ರಹಾರ ಮಾಡಿದೆ. ಈ ಸಮಾವೇಶದ ಎಫೆಕ್ಟ್ ಏನೇನಾಗಲಿದೆ, ಕಾಂಗ್ರೆಸ್ ಒಳಗೆ ಹೊರಗೆ ಇದರಿಂದ ಆಗುವಂತಹ ಪರಿಣಾಮಗಳು ಏನೇನು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಬೇಡಿ. ಹಾಸನ ಕಾಂಗ್ರೆಸ್ ಸಮಾವೇಶ ರಾಜ್ಯ ರಾಜಕೀಯದ ಮೇಲೆ ಏನೇನ್ ಪರಿಣಾಮ ಬೀರಬಹುದು ಅನ್ನೋದ್ರ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಇದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಈಗ ವಿಷಯಕ್ಕೆ ಬರೋಣ. ಅದು ದೇವೇಗೌಡರ ತವರು ದಳಪತಿಗಳ ಕೋಟೆ. ಆದ್ರೆ ಅಲ್ಲಿ ಗುರುವಾರ ನಡೆದದ್ದು ಮತ್ತೊಂದು ಪಕ್ಷದ ಬೃಹತ್ ಸಮಾವೇಶ, ಶಕ್ತಿ ಪ್ರದರ್ಶನ. 3 ಕ್ಷೇತ್ರಗಳ ಉಪಚುನಾವಣೆ ಗೆಲುವಿನ ಬೆನ್ನಲ್ಲೇ ಕಾಂಗ್ರೆಸ್ ದೇವೇಗೌಡರ ಕೋಟೆಯಲ್ಲಿ ಗರ್ಜಿಸಿದೆ. ದಳಪತಿಗಳ ಅಬ್ಬರ ಮಾತ್ರನೇ ಕೇಳಿಸ್ತಾ ಇದ್ದಂತ ಹಾಸನದಲ್ಲಿ ಕಾಂಗ್ರೆಸ್ ನಾಯಕರು ಕೂಡ ಅಬ್ಬರಿಸಿದ್ದಾರೆ. ಸಿದ್ದರಾಮಯ್ಯ ನೇಗಿಲು ಹೊತ್ತು ನಸು ನಗುತ್ತಾ ಕ್ಯಾಮೆರಾಗಳಿಗೆ ಪೋಸ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಜನ ಕಲ್ಯಾಣೋತ್ಸವ ಸಮಾವೇಶದಲ್ಲಿ ಶಕ್ತಿ ಪ್ರದರ್ಶನ ನಡೆದಿದೆ. ದೇವೇಗೌಡರು ಆಡಿದಂತಹ ಒಂದೊಂದು ಮಾತಿಗೂ ಕೂಡ ಸಿದ್ದರಾಮಯ್ಯ ಅವರು ತಿರುಗೇಟನ್ನ ನೀಡಿದ್ದಾರೆ. ಕಾಂಗ್ರೆಸ್ ಹೆಸರಿನಲ್ಲಿ ಸಮಾವೇಶ ನಡೆದಿದ್ರು ಅದು ಸಿದ್ದರಾಮಯ್ಯ ಅವರ ಶಕ್ತಿ ಪ್ರದರ್ಶನದ ಸಮಾವೇಶನೇ ಆಗಿತ್ತು ಅನ್ನೋದ್ರ ಬಗ್ಗೆ ಅನುಮಾನನೇ ಇಲ್ಲ. ಅಲ್ಲಿ ಕಾಂಗ್ರೆಸ್ ಸರ್ಕಾರದ ದೃಢತೆಯ ಬಗ್ಗೆ ನಾಯಕರು ಮಾತಾಡಿದ್ದಾರೆ. ಬಿಜೆಪಿಯಿಂದ ಆಗ್ತಾ ಇರುವಂತಹ ಅನ್ಯಾಯಗಳ ಬಗ್ಗೆ ಮಾತುಗಳು ಬಂದಿವೆ. ಇದೆಲ್ಲದಕ್ಕಿಂತಲೂ ದೇವೇಗೌಡರ ರಾಜಕೀಯದ ಬಗ್ಗೆ ಕಟು ವಿಮರ್ಶೆಗಳು ನಡೆದಿವೆ. ಹಾಸನದಲ್ಲೂ ಜೆಡಿಎಸ್ ಇಲ್ಲವಾಗುವಂತಹ ಹೊಸ ಪರ್ವ ಶುರು ಅನ್ನುವಂತಹ ಮಾತುಗಳು ಕೇಳಿಸಿವೆ. ತೋರಿಕೆಗೆ ಈ ಸಮಾವೇಶದ ಬಗ್ಗೆ ವಿಪಕ್ಷಗಳಾದಂತಹ ಬಿಜೆಪಿ ಮತ್ತೆ ಜೆಡಿಎಸ್ ಏನೇ ಟೀಕೆ ಮಾಡಿದ್ರು ಕೂಡ ಒಳಗೊಳಗೆ ಅಷ್ಟು ದೊಡ್ಡ ಸಮಾವೇಶ ನಡೆದಿರೋದ್ರ ಬಗ್ಗೆ 2 ಪಕ್ಷಗಳು ದಿಗ್ಭ್ರಮೆಗೊಂಡಿರೋದಂತೂ ನಿಜ. ಇನ್ನು ಸಮಾವೇಶದಲ್ಲಿ ಸಿದ್ದರಾಮಯ್ಯನವರೇ ಹೇಳಿದ್ರು, ತಮ್ಮ 40 ವರ್ಷದ ರಾಜಕೀಯದಲ್ಲಿ ಇಷ್ಟು ದೊಡ್ಡ ಸಮಾವೇಶ ಹಾಸನದಲ್ಲಿ ನಡೆದಿರಲೇ ಇಲ್ಲ ಅಂತ ಹೇಳಿದ್ರು. ಅಂದ್ರೆ ಇದರ ಅರ್ಥ ದೇವೇಗೌಡರು ತಮ್ಮ ತವರಿನಲ್ಲಿ ಯಾವತ್ತೂ ಕೂಡ ಇಂಥ ಒಂದು ಸಮಾವೇಶವನ್ನ ನಡೆಸಿದ್ದೇ ಇರಲಿಲ್ಲ. ಈಗ ತಾವು ನಡೆಸಿದ್ದೀವಿ ಅನ್ನುವಂಥ ಸಂದೇಶ ಇದಾಗಿತ್ತು. ದೇವೇಗೌಡರ ವಿರುದ್ಧದ ಹಾಗೆ ಜೆಡಿಎಸ್ ವಿರುದ್ಧ ವಾಗ್ದಾಳಿಯನ್ನ ಅಲ್ಲಿಂದಲೇ ಶುರು ಮಾಡಿದ್ರು ಸಿದ್ದರಾಮಯ್ಯ ಗರ್ವಭಂಗ ಮಾಡಬೇಕು ಅಂತ ಉಪಚುನಾವಣೆಯ ಸಂದರ್ಭದಲ್ಲಿ ದೇವೇಗೌಡರು ಹೇಳಿದ್ದನ್ನ ನೆನಪಿಸಿದಂತ ಸಿದ್ದರಾಮಯ್ಯ ದ್ವೇಷ ರಾಜಕಾರಣವನ್ನ ದೇವೇಗೌಡರು ಮೊದಲು ಬಿಡಬೇಕು ಅಂತ ಹೇಳಿದ್ರು. ಯಾರನ್ನು ದೇವೇಗೌಡರು ಬೆಳೆಯೋದಕ್ಕೆ ಬಿಡ್ಲಿಲ್ಲ, ಕಡೆಗೆ ಒಕ್ಕಲಿಗರನ್ನು ಕೂಡ ಬೆಳೆಯೋಕೆ ಬಿಡ್ಲಿಲ್ಲ ಅಂತ ಟೀಕೆ ಮಾಡಿದ್ರು. ಒಂದು ಕಾಲದಲ್ಲಿ ದೇವೇಗೌಡರು ಬೆನ್ನಿಗೆ ನಿಂತಿದ್ದಂತ ಸಿದ್ದರಾಮಯ್ಯ ತಾವು ಜೆಡಿಎಸ್ ಬಿಟ್ಟು ಬಂದಿದ್ದಲ್ಲ, ಉಚ್ಚಾಟಿಸಲಾಯಿತು ಅಂತ ಹೇಳಿದ್ರು. ಅಹಿಂದ ಸಮಾವೇಶವನ್ನ ಮಾಡಿದ್ದಕ್ಕಾಗಿ ಉಚ್ಚಾಟಿಸಿದ್ರು ಅಂತ ಹೇಳಿದ್ರು. ಸಿದ್ದರಾಮಯ್ಯನನ್ನ ಹಣಕಾಸು ಮಂತ್ರಿ ಮಾಡಿದೆ ಅಂತ ಹೇಳ್ತಾರೆ. ಆದ್ರೆ ನಾನು SL ಜಾಲಪ್ಪ ಇರದೇ ಇದ್ದಿದ್ರೆ ದೇವೇಗೌಡರು ಸಿಎಂ ಕೂಡ ಆಗ್ತಾ ಇರಲಿಲ್ಲ ಅಂತ ವಾಗ್ದಾಳಿ ನಡೆಸಿದ್ರು. ಈ ರೀತಿ ಉದ್ದಕ್ಕೂ ದೇವೇಗೌಡರ ವಿರುದ್ಧ ಹರಿಹಾಯ್ದಂತ ಸಿದ್ದರಾಮಯ್ಯ ದೇವೇಗೌಡರ ಕಣ್ಣೀರಿನ ರಾಜಕಾರಣದ ಬಗ್ಗೆಯೂ ಕೂಡ ಪ್ರಸ್ತಾಪ ಮಾಡಿದ್ರು. ಅವ್ರ ಮೊಮ್ಮಗನನ್ನ ಗೆಲ್ಸ್ಲಿಕ್ಕೋಸ್ಕರ 1 ವಾರ ಚನ್ನಪಟ್ಟಣದಲ್ಲಿ ಉಳಿದು ಬಿಟ್ರು. ಹಾಸನಕ್ಕೆ ಬಂದಿದ್ದಾರೆ, ಯಾವತ್ತಾರು ಹಾಸನಕ್ಕೆ ಬಂದಿದ್ದಾರ? ಏನ್ ದೇವೇಗೌಡ, ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಎಲ್ಲ ಕಣ್ಣೀರು ಹಾಕಿದ್ದು. ಇಲ್ಲಿ ಪಾಪ ಹಾಸನ ಜನ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಎಲ್ಲ ಮಹಿಳೆಯರು ಇವತ್ತು ಆತಂಕದಲ್ಲಿದ್ದಾರೆ. ಇಲ್ಲಿ ಬಂದು ಒಂದಿನ ಕಣ್ಣೀರು ಹಾಕ್ಬೇಕಾಗಿತ್ತಲ್ಲ ಮಿಸ್ಟರ್ ದೇವೇಗೌಡರೇ, ಇಲ್ಲಿ ಬಂದು ಒಂದಿನ ಹಾಕ್ಬೇಕಾಗಿತ್ತಲ್ಲ. ಏನ್ ಕರ್ನಾಟಕಕ್ಕೆ ಅನ್ಯಾಯ ಆಗ್ಲಿಕ್ಕೆ ಬಿಡಲ್ಲ. ಇವತ್ತು ನಬಾರ್ಡ್ ಹೋದ ವರ್ಷ ರೈತರ ಮಗ ಅಂತ ಹೇಳ್ತಿದ್ದೀನಿ, ಹೋದ ವರ್ಷ 5,600 ಕೋಟಿ ರೂಪಾಯಿಗಳನ್ನ
ನಬಾರ್ಡ್ ರೀಫೈನಾನ್ಸ್ ಮಾಡಿತ್ತು ಕರ್ನಾಟಕದ ರೈತರಿಗೆ. ಈ ವರ್ಷ ಅದು 2340 ಕೋಟಿ ರೂಪಾಯಿ ಆಗಿದೆ. ರೈತರ ಮಗ ಕುಮಾರಸ್ವಾಮಿ ಕಣ್ಣೀರು ಹಾಕ್ತಾ ಇದ್ದೀರಲ್ಲಪ್ಪ, ಇದು ರೈತರಿಗೋಸ್ಕರ ಕಣ್ಣೀರು ಹಾಕ್ಬೇಕೋ ಬೇಡ? ರೈತರಿಗೋಸ್ಕರ ಕಣ್ಣೀರು ಹಾಕ್ಬೇಕೋ ಬೇಡ? ಒಂದು ದಿನ ಕಣ್ಣೀರು ಹಾಕ್ಬೇಕು, ಒಂದಿನ ಕೇಳಲಿಲ್ಲ, ಪಾರ್ಲಿಮೆಂಟ್ ನಲ್ಲಿ ಮಾತಾಡಲಿಲ್ಲ. ನಾನು ಬಿಜೆಪಿ ಎಂಪಿಗಳಿಗೆ ಕೇಳ್ತೀನಿ, ಬಿಜೆಪಿ ಎಂಪಿಗಳೇ, ನೀವು ಪೋಲ ಬಸವನಂತೆ ತಲೆ ಅಳ್ಳಾಡ್ಸೋದು ಬಿಟ್ಟುಬಿಡಿ. ಇನ್ಮೇಲೆ ಕರ್ನಾಟಕಕ್ಕೆ ಅನ್ಯಾಯ ಆದಾಗ, ಅನ್ಯಾಯ ಆಗ್ತಾ ಇದೆ ಬಿಜೆಪಿ ಸರ್ಕಾರದಿಂದ ಅಂತೇಳಿ ಎದ್ದು ನಿಲ್ತಕ್ಕಂಥ ಕೆಲಸವನ್ನ ನೀವು ಮಾಡಬೇಕಾಗ್ತದೆ. ಕರ್ನಾಟಕದ ಪರವಾಗಿ ಧ್ವನಿ ಎತ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ನೀವು ಮಾಡಲಿಲ್ಲ ಅಂತಂದ್ರೆ ಕರ್ನಾಟಕಕ್ಕೆ ಅನ್ಯಾಯ ಆಗ್ತದೆ. ಚುನಾವಣೆಯ ಪ್ರಚಾರದಲ್ಲಿ ದೇವೇಗೌಡರು ಹಾಗೆ ಕುಮಾರಸ್ವಾಮಿ, ನಿಖಿಲ್ ಎಲ್ಲರೂ ಕೂಡ ಕಣ್ಣೀರ್ ಹಾಕ್ತಾರೆ. ಹಾಸನಕ್ಕೆ ಬಂದು ಇಲ್ಲಿ ಅನ್ಯಾಯಕ್ಕೊಳಗಾಗಿದ್ದಂಥ ನೊಂದ ತಾಯಂದ್ರಿಗಾಗಿ ಅವರು ಕಣ್ಣೀರ್ ಹಾಕಿದಾರಾ ಅಂತ ಕೇಳಿದ್ರು. ದೇವೇಗೌಡರು ರಾಜಕೀಯ ಮಾಡ್ಲಿ, ಆದ್ರೆ ದ್ವೇಷದ ರಾಜಕಾರಣ ಮಾಡೋದು ಬೇಡ, ಬೇರೆಯವರನ್ನ ಮುಗಿಸುವಂತ ರಾಜಕಾರಣ ಮಾಡೋದು ಬೇಡ ಅಂತ ಹೇಳಿದ್ರು. ನಮಗೆಲ್ಲ ರಾಜಕೀಯ ವನವಾಸ ಮಾಡಿಸಿದ್ರು, ಈಗ ತಮ್ಮ ವನವಾಸವನ್ನ ತಾವೇ ಅನುಭವಿಸ್ತಾ ಇದ್ದಾರೆ ಅಂತ ಟೀಕೆ ಮಾಡಿದ್ರು. ಕೋಮುವಾದಿ ಬಿಜೆಪಿ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡಿರುವ ನೀವು ಜಾತ್ಯತೀತ ಅಂತ ಕರೆಸಿಕೊಳ್ಳೋದಕ್ಕೆ ಯೋಗ್ಯರಲ್ಲ, ಜೆಡಿಎಸ್ ನಲ್ಲಿರುವಂತಹ ಜಾತ್ಯತೀತ ಪದವನ್ನ ತೆಗೆದು ಹಾಕಿ ಅಂತ ಸವಾಲ್ ಹಾಕಿದ್ರು. ಬಿಜೆಪಿಯ ವಿರುದ್ಧ, ಕೇಂದ್ರದಿಂದ ರಾಜ್ಯಕ್ಕಾಗಿರುವಂತಹ ಅನ್ಯಾಯಗಳ ವಿರುದ್ಧ ಸಿದ್ದರಾಮಯ್ಯ ಮಾತುಗಳು ಮತ್ತೊಂದು ಭಾಗ. ಬಿಜೆಪಿ ಹಾಗೂ ಜೆಡಿಎಸ್ ಎರಡೂ ಬಡವರ ವಿರೋಧಿಗಳು, ನಾವು ಬಡವರ, ಹಿಂದುಳಿದವರ, ದಲಿತರ ಪರವಾಗಿದ್ದೀವಿ ಅಂತ ಜೆಡಿಎಸ್ ಹಾಗೆ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಿದ್ದು ಹಿಂಬಾಗಿಲಿನಿಂದಲೇ ಹೊರತು ನೇರವಾಗಿ ಬಂದಿದ್ದಲ್ಲ ಅಂತ ಟೀಕೆ ಮಾಡಿದ್ರು. ಕೇಂದ್ರದಲ್ಲಿನ ಬಿಜೆಪಿ ಸರ್ಕಾರದಿಂದ ರಾಜ್ಯಕ್ಕೆ ಅನ್ಯಾಯವಾಗ್ತಾನೆ ಇರೋದ್ರ ಬಗ್ಗೆ ಹೇಳಿದ ಅವರು, ದೇವೇಗೌಡರಾಗ್ಲಿ ಅಥವಾ ಕುಮಾರಸ್ವಾಮಿ ಅವರಾಗ್ಲಿ ಈ ಬಗ್ಗೆ ಬಿಜೆಪಿಯನ್ನು ಪ್ರಶ್ನೆ ಮಾಡಿದ್ದಾರಾ ಅಂತ ಕೇಳಿದ್ರು. ಸಮಾವೇಶದಲ್ಲಿ ಬಿಜೆಪಿ ಆರೋಪಗಳಿಗೂ ಅಪಪ್ರಚಾರಕ್ಕೂ ಕೂಡ ಉತ್ತರಗಳಿದ್ವು. ಸವಾಲ್ ಹಾಕ್ಲಾಯ್ತು, ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸೋದಿಲ್ಲ, ನಾವು ಅಧಿಕಾರದಲ್ಲಿ ಇರೋವರೆಗೂ ಕೂಡ ಗ್ಯಾರಂಟಿ ಯೋಜನೆಗಳು ಇರುತ್ತವೆ, 2028ರಲ್ಲಿ ಮತ್ತೆ ನಾವೇ ಅಧಿಕಾರಕ್ಕೆ ಬರ್ತೀವಿ ಅನ್ನುವಂಥ ಮಾತುಗಳು ಕಾಂಗ್ರೆಸ್ ನಾಯಕರಿಂದ ಬಂದು. ಇನ್ನು ಡಿ.ಕೆ. ಶಿವಕುಮಾರ್ ಇದೇ ವೇದಿಕೆಯಲ್ಲಿ ಒಂದು ವಾಗ್ದಾನ ಮಾಡಿದ್ರು. ತಲೆ ಕೆಡಿಸ್ಕೋಬೇಡಿ, ಮೈಸೂರಲ್ಲಿ ಈ ಬಂಡೆ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ಜೊತೆ ಇರ್ತದೆ ಅಂತ ಹೇಳಿದ್ದೇನೆ, ಈಗೂ ಇರ್ತೀನಿ, ನಾಳೆನೂ ಇರ್ತೀನಿ, ಸಾಯೋವರೆಗೂ ಇರ್ತೀನಿ. ಡಿ.ಕೆ. ಶಿವಕುಮಾರ್ ಕಮದಲ್ಲಿ ಇಟ್ಕೊಳ್ಳಿ ನೀವು. ಇದು ಈ ಕನಕಪುರದ ಬಂಡೆಯ ಇತಿಹಾಸ. ಈ ಬಂಡೆ ಯಾವತ್ತಿದ್ರೂ ಸಿದ್ದರಾಮಯ್ಯ ಅವ್ರ ಜೊತೆಗಿರುತ್ತೆ ಅಂತ ಹೇಳಿದ್ರು. ನಮ್ಮ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಸಿಎಂ ಜೊತೆಗೆ ನಿಲ್ತೀನಿ, ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂಥ ಒಂದು ಭರವಸೆಯನ್ನ ನೀಡಿದ್ರು. ಇನ್ನು ಸಿದ್ದರಾಮಯ್ಯ ಜೊತೆಗೆ ಈಗಲೂ ಇರ್ತೀನಿ, ನಾಳೆನೂ ಇರ್ತೀನಿ, ಸಾಯೋವರೆಗೂ ಕೂಡ ಇರ್ತೀನಿ ಅಂತ ಸಿದ್ದರಾಮಯ್ಯನವರ ಅಭಿಮಾನಿಗಳಿಗೆ ಭರವಸೆಯನ್ನ ನೀಡಿದ್ರು. ಅವ್ರ ಈ ವಾಗ್ದಾನ ಸದ್ಯದ ರಾಜಕೀಯ ಸಂದರ್ಭದಲ್ಲಿ ಬಹಳ ಮಹತ್ವದ ಕಾಣ್ತು. ಇನ್ನು ಕಾಂಗ್ರೆಸ್ನಲ್ಲಿ ಕಚ್ಚಾಟ ಇದೆ ಅನ್ನುವಂಥ ವಿಪಕ್ಷಗಳ ಟೀಕೆಗೆ ದೊಡ್ಡ ಉತ್ತರದಂತೆ ಅವ್ರ ವಾಗ್ದಾನ ಇತ್ತು. ಸಮಾವೇಶ ನಡೆದಿರುವಂತಹ ಹೊತ್ನಲ್ಲೂ ಕೂಡ ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ನಡುವೆ ಮುಸುಕಿನ ಗುದ್ದಾಟನೇ ಇದೆ ಅನ್ನುವಂತಹ ಅನುಮಾನಕ್ಕೂ ಕೂಡ ಇದು ಉತ್ತರ ಆಗಿತ್ತು. ಹಾಸನದಲ್ಲಿ ಸ್ವಾಭಿಮಾನಿ ಸಮಾವೇಶಕ್ಕೆ ಸಿದ್ದರಾಮಯ್ಯ ಅಭಿಮಾನಿಗಳು ಮುಂದಾದಾಗ ಅದನ್ನ ಕಾಂಗ್ರೆಸ್ ಸಮಾವೇಶನೂ ಆಗುವಂತೆ ಬದಲಿಸಿದವರು ಡಿ.ಕೆ. ಶಿವಕುಮಾರ್. ಆ ರೀತಿ ಸಮಾವೇಶವನ್ನ ಹೈಜಾಕ್ ಮಾಡಿದ್ರ ಬಗ್ಗೆ ಸಿದ್ದರಾಮಯ್ಯ ಬೆಂಬಲಿಗರಿಗೆ ಒಳಗೊಳಗೆ ಅಸಮಾಧಾನ ಇದೆ. ಸಮಾವೇಶ ಶಕ್ತಿ ಪ್ರದರ್ಶನಕ್ಕಲ್ಲ, ಕಾಂಗ್ರೆಸ್ ಸರ್ಕಾರದ ಸಾಧನೆಗಳನ್ನು ಹೇಳೋದಕ್ಕೆ ಆಯೋಜಿಸಲಾಗಿದೆ ಅಂತ ಹೇಳಿದ್ರು. ಆದ್ರೆ ಸಿದ್ದರಾಮಯ್ಯನವರು ಮಾತ್ರ ಇದು ಕಾಂಗ್ರೆಸ್ ಮತ್ತೆ ಸ್ವಾಭಿಮಾನಿಗಳ ಒಕ್ಕೂಟ ಸೇರಿ ನಡೆಸ್ತಾ ಇರುವಂತಹ ಜನ ವಿಕಾಸ ಸಮಾವೇಶವಾಗಿದೆ, ಮತದಾರರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂತಹ ಸಮಾವೇಶವಾಗಿದೆ ಅಂತ ಆರಂಭದಲ್ಲಿ ಸ್ಪಷ್ಟಪಡಿಸಿದ್ರು. ಆದ್ರೆ ಇದೆಲ್ಲದರ ಹೊರತಾಗಿನೂ ಸಿದ್ದರಾಮಯ್ಯ ಜೊತೆಗೆ ಇರ್ತೀನಿ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ರು ಅನ್ನೋದು ಬರೀ ಒಂದು ರಾಜಕೀಯ ಹೇಳಿಕೆ ಆಗಿರ್ಲಿಕ್ಕಿಲ್ಲ. ಮಾತೆತ್ತಿದ್ರೆ ಸಾಕು ಕಾಂಗ್ರೆಸ್ ಒಡೆದ ಮನೆ ಅಂತ ಹೇಳ್ತಿದ್ದಂತ ಈ ಬಿಜೆಪಿಯ ಬಾಯಿ ಮುಚ್ಚಿಸುವ ಹಾಗೆಯೂ ಕೂಡ ಈ ಒಂದು ಮಾತು ಬಂದಿದೆ. ಇನ್ನು ಸಮಾವೇಶದ ನಂತರ ಟ್ವೀಟ್ ಮೂಲಕ ಎಲ್ರಿಗೂ ಕೃತಜ್ಞತೆ ಸಲ್ಲಿಸಿರುವಂತಹ ಸಿಎಂ, ಹಾಸನದಲ್ಲಿ ನಡೆದಂತಹ ಜನ ಕಲ್ಯಾಣೋತ್ಸವದ ಒಂದು ಅಭೂತಪೂರ್ವ ಯಶಸ್ಸು ನನಗೆ ಆನೆ ಬಲ ನೀಡಿದೆ ಅಂತ ಹೇಳಿದ್ದಾರೆ. ನನ್ನ ಮತ್ತೆ ಪಕ್ಷದ ಮೇಲಿನ ಪ್ರೀತಿಯಿಂದ ದೂರದ ಊರುಗಳಿಂದ ಆಗಮಿಸಿ ಅನ್ಯಾಯ, ಅಪಪ್ರಚಾರ, ದ್ವೇಷ ರಾಜಕಾರಣದ ವಿರುದ್ಧ ನನ್ನ ದನಿಗೆ ಧ್ವನಿಗೂಡಿಸಿದಂಥ ನನ್ನ ಎಲ್ಲ ಅಭಿಮಾನಿಗಳು ಮತ್ತೆ ಪಕ್ಷದ ಕಾರ್ಯಕರ್ತರಿಗೆ ನಾನು ಋಣಿ ಅಂತ ಹೇಳಿದ್ದಾರೆ. ಸತ್ಯ, ಧರ್ಮ ಮತ್ತು ನ್ಯಾಯದ ನಡಿಗೆಯಲ್ಲಿ ನನ್ನ ಜೊತೆಗೆ ಈ ನಾಡಿನ ಪ್ರಜ್ಞಾವಂತರು, ಶೋಷಿತ ಜನರಿದ್ದಾರೆ ಅನ್ನೋದಕ್ಕೆ ಇವತ್ತು ಸೇರಿದಂಥ ಜನಸಾಗರ ಸಾಕ್ಷಿ. ನಿಮ್ಮೆಲ್ಲರ ಪ್ರೀತಿ, ಆಶೀರ್ವಾದ ಇರೋವರೆಗೆ ರಾಜಕೀಯ ವಿರೋಧಿಗಳ ಯಾವ ಷಡ್ಯಂತ್ರ, ಬೆದರಿಕೆಗಳಿಗೆ ನಾನು ಜಗ್ಗೋದು ಇಲ್ಲ, ಕುಗ್ಗೋದು ಇಲ್ಲ ಅಂತ ಹೇಳಿದ್ದಾರೆ.
ಸಮಾವೇಶದ ಬಗ್ಗೆ ವಿಪಕ್ಷಗಳ ಟೀಕೆಯೂ ಕೂಡ ಬಂದಿದೆ. ಆದ್ರೆ ಇದೆಲ್ಲವೂ ಮಂಕಾಗೋ ಹಾಗೆ ಸಮಾವೇಶ ಬಹಳ ಅಬ್ಬರದಿಂದ ನಡೆದಿದೆ ಮತ್ತು ಸಿದ್ದರಾಮಯ್ಯನವರ ಪಾಲಿಗೆ ಮುಂದಿನ ದಿನಗಳಲ್ಲಿ ಬಹುಶಃ ಇದೇ ಬಂಡೆಯ ಹಾಗೆ ಬೆಂಬಲವಾಗಿ ನಿಲ್ಲಲಿದೆ. ಸಮಾವೇಶದಲ್ಲಿ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಇಬ್ರು ಕೂಡ ಹಾಸನದಲ್ಲಿ ಜೆಡಿಎಸ್ ಪಾರಮ್ಯ ಮುಗಿಸಿ ಕಾಂಗ್ರೆಸ್ ಅನ್ನು ಸ್ಥಾಪಿಸುವಂತ ಮಾತಾಡಿದ್ರು. ಹಾಸನದ ಎಲ್ಲ 7 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಅನ್ನ ಗೆಲ್ಲಿಸಿ ಅಂತ ಡಿ ಕೆ ಶಿವಕುಮಾರ್ ಮನವಿ ಮಾಡಿದ್ರು. ಇದು ಜೆಡಿಎಸ್ ಪಾಲಿಗೆ ದೊಡ್ಡ ತಲೆನೋವು ತರುವಂತಹ ವಿಷಯ. ಜಿಲ್ಲೆಯಲ್ಲಿ ಈಗ 4 ಜೆಡಿಎಸ್ ಶಾಸಕರಿದ್ದಾರೆ. ಎಲ್ಲಾ 7 ಕ್ಷೇತ್ರಗಳಲ್ಲೂ ನಮ್ಮನ್ನ ಗೆಲ್ಲಿಸಿ ಅಂತ ಡಿ ಕೆ ಶಿವಕುಮಾರ್ ಮನವಿ ಮಾಡಿದ್ದಾರೆ. ಚುನಾವಣಾ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ದೆ, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ ಅಂತ ಹೇಳಿದ್ದೆ. ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದಕ್ಕೆ ಇವತ್ತು ಬಡವರ ಕಲ್ಯಾಣಕ್ಕೋಸ್ಕರ ಬಡವರಿಗೆ ಶಕ್ತಿ ತುಂಬಿ, ಆರ್ಥಿಕವಾದಂತ ಶಕ್ತಿ ತುಂಬಿ, ಬೆಲೆ ಏರಿಕೆಯಿಂದ ತತ್ತರಿಸಿದ್ದಂತ ಸಮಾಜಕ್ಕೆ ಧೈರ್ಯವನ್ನು ಕೊಟ್ಟು ಇವತ್ತು ಜನರ ಕಲ್ಯಾಣ ಸಂಕಲ್ಪವನ್ನು ಮಾಡಿ ನಮ್ಮ ಸ್ವಾಭಿಮಾನಿಯ ಸ್ನೇಹಿತರುಗಳು ನಾವೆಲ್ಲ ಸೇರಿ ಈ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಟ್ಟು ರಾಮನಗರದಲ್ಲಿ 4 ಗೆದ್ದಿದ್ದೇವೆ, ಮಂಡ್ಯದಲ್ಲಿ 7 ಸೀಟ್ ಗೆದ್ದಿದ್ದೇವೆ, 6 ಸೀಟ್ ಗೆದ್ದಿದ್ದೇವೆ, ಮೈಸೂರಲ್ಲಿ ಗೆದ್ದಿದ್ದೇವೆ, ಚಾಮರಾಜನಗರದಲ್ಲಿ ಗೆದ್ದಿದ್ದೇವೆ, ಕೊಡಗಿನಲ್ಲೂ ಗೆದ್ದಿದ್ದೇವೆ, ಚಿಕ್ಕಮಗಳೂರಲ್ಲೂ ಗೆದ್ದಿದ್ದೇವೆ, ಮುಂದಕ್ಕೆ ಹಾಸನಲ್ಲೂ ಗೆಲ್ತೀವಿ ಅನ್ನೋ ಒಂದು ಆತ್ಮವಿಶ್ವಾಸದಿಂದ ಇವತ್ತು ನಾವಿಲ್ಲಿಗೆ ಬಂದಿದ್ದೇವೆ. ಇದಕ್ಕೆ ನೀವು ಸಹಕಾರ ಕೊಡಬೇಕು. ಇನ್ನು ಮೊದಲೇ ಹಾಸನದಲ್ಲಿ ಜೆಡಿಎಸ್ ಪರಿಸ್ಥಿತಿ ಚೆನ್ನಾಗಿಲ್ಲ. ಪ್ರಜ್ವಲ್ ರೇವಣ್ಣ ಲೈಂಗಿಕ ಕಿರುಕುಳ ಹಗರಣದಿಂದ ಜೆಡಿಎಸ್ ಅಲ್ಲಿ ತೀವ್ರ ಹಿನ್ನಡೆಯನ್ನು ಅನುಭವಿಸಿದೆ. ಅಲ್ಲಿ ಜೆಡಿಎಸ್ ಸಂಘಟನೆ ಸದ್ಯ ತೀರಾ ದುರ್ಬಲವಾಗಿದೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಕೂಡ ಹಾಸನದಲ್ಲಿ ಅಷ್ಟಕ್ಕಷ್ಟೇ ಅನ್ನುವಂಥ ಮಾತಿದೆ. ಪ್ರಜ್ವಲ್ ಲೈಂಗಿಕ ಹಗರಣದಿಂದ ಮೊದಲೇ ಕಂಗೆಟ್ಟಿದ್ದಂಥ ಹಾಸನದ ಜೆಡಿಎಸ್ ಕಾರ್ಯಕರ್ತರು ನಿನ್ನೆ ಸಮಾವೇಶವನ್ನು ನೋಡಿ ಇನ್ನಷ್ಟು ನಿರಾಶರಾಗುವಂಥ ಸಾಧ್ಯತೆ ಇದೆ. ತಕ್ಷಣ ಇದಕ್ಕೆ ಹಾಸನದಲ್ಲಿ ತಿರುಗೇಟು ನೀಡುವಂಥ ಪರಿಸ್ಥಿತಿ ಜೆಡಿಎಸ್ನಲ್ಲೂ ಇಲ್ಲ. ಅಂಥ ಯಾವುದೇ ಪ್ರಯತ್ನಕ್ಕೆ ಹಾಸನದ ಬಿಜೆಪಿಯಿಂದಲೂ ಕೂಡ ಸಹಕಾರ ಸಿಗುವಂಥ ಸಾಧ್ಯತೆ ತೀರಾ ಕಡಿಮೆ ಇದೆ. ಉಪಚುನಾವಣೆಯಲ್ಲಿ ಚನ್ನಪಟ್ಟಣ ಕಳೆದುಕೊಂಡಿರುವಂತಹ ಕುಮಾರಸ್ವಾಮಿ ಅವರು ವಿಚಲಿತರಾಗಿದ್ದಾರೆ. ಇದನ್ನೆಲ್ಲ ನೋಡಿ ಹಾಸನದ ಬಿಜೆಪಿ ಮುಖಂಡರು ಒಳಗೊಳಗೆ ನಗ್ತಾ ಇರೋದು ಗುಟ್ಟಾಗೇನು ಉಳಿದಿಲ್ಲ. ಇದೇ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ.